ಇವತ್ತಿನ ತರಗತಿಯಲ್ಲಿ ಜ್ಯೋತಿಷ್ಯ ಅರ್ಥಪೂರ್ಣವೋ ಅರ್ಥರಹಿತವೋ ಗದ್ಯ ಭಾಗದ ಮುಂದುವರೆದ ಭಾಗವನ್ನು ನಾವು ಗಮನಿಸೋಣ. ಲೇಖಕರು ಹೇಳಿದಂತೆ ವಿಜ್ಞಾನದ ಬಹುಮುಖ್ಯವಾದಂತಹ ಉದ್ದೇಶ ಸತ್ಯ ಶೋಧನೆಯ ಹಂಬಲ ಅಂತ. ವಿಜ್ಞಾನದ ಹುಡುಕಾಟವೇ, ವಿಜ್ಞಾನದ ಸಂಶೋಧನೆಯ ಕಾರ್ಯವೇ ಸತ್ಯದ ಹುಡುಕಾಟವನ್ನು ಮಾಡುವಂಥದ್ದು. ಹಾಗಾಗಿ ಈ ವಿಜ್ಞಾನದ ಸಂಶೋಧನೆಗಳು ಮತ್ತೆ 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 ಸಂಶೋಧನೆಗೆ ಒಳಗಾಗ್ತವೆ. ಸಂಶೋಧನೆಗೆ ಒಳಗಾಗಿ ಹೊಸ ಹೊಸ ರೂಪವನ್ನು ಪಡಿತಾ ಹೋಗ್ತಾರೆ. ಒಂದು ವಿಜ್ಞಾನಿ ಕಂಡು ಹಿಡಿದಂತಹ ವಿಷಯವನ್ನು ಕುರಿತು ಕೆಲವು ದಿನಗಳ ನಂತರ ಮತ್ತೊಬ್ಬ ವಿಜ್ಞಾನಿ ಆ ವಿಷಯವನ್ನು ಕುರಿತು ಅಧ್ಯಯನವನ್ನು ನಡೆಸ್ತಾನೆ. ಅವರು ಅದಕ್ಕೆ ಸಂಬಂಧಿಸಿದ ಹೊಸ ವಿಷಯವನ್ನು ಪತ್ತೆ ಹಚ್ಚಿಸ್ತಾನೆ. ಇದು ಕೆಲವು ವರ್ಷಗಳ ಕಾಲ ನಡೆಯುತ್ತೆ. ಮತ್ತೆ ಹೊಸ ಒಬ್ಬ ವಿಜ್ಞಾನಿ ಹುಟ್ಕೊಳ್ತಾನೆ, ಅದರ ಬಗ್ಗೆ ಸಂಶೋಧನೆಯನ್ನು ಮಾಡ್ತಾನೆ. ಅಂದ್ರೆ ವಿಜ್ಞಾನದ ಸಂಶೋಧನೆ ಅಪೂರ್ಣತೆಯಲ್ಲಿ ಪ್ರಾರಂಭವಾಗುತ್ತೆ, ಹಾಗೆ ಸತ್ಯದ ಹುಡುಕಾಟವನ್ನ ಮಾಡ್ತಾ ಹೋಗುತ್ತೆ. ಹಾಗಾಗಿ ವಿಜ್ಞಾನದ ವಿಷಯಗಳನ್ನ, ವಿಜ್ಞಾನ ಹೇಳುವಂತಹ ವಿಷಯಗಳನ್ನ ಸುಳ್ಳು ಅಂತ ಹೇಳುವುದು ಕಷ್ಟ. ಆದರೆ ಜ್ಯೋತಿಷ್ಯದಂತಹ ವಿಚಾರಗಳು ಯಾವುದೇ ರೀತಿಯಲ್ಲಿ ಸಂಶೋಧನೆಗಳಿಗೆ ಒಳಗಾಗುವುದಿಲ್ಲ. ಪ್ರಾಚೀನ ಕಾಲದಲ್ಲಿ ಜ್ಯೋತಿಷಿಗಳು ಯಾವುದನ್ನ ಸತ್ಯ ಅಂತ ನಂಬಿಕೊಂಡಿತ್ತೋ ಅದೇ ವಿಷಯಗಳನ್ನ ಇವತ್ತೂ ಕೂಡ ಸತ್ಯ ಅಂತ ನಂಬಿಕೊಂಡಿದ್ದಾರೆ. ಅವುಗಳನ್ನೇ ಪ್ರತಿಪಾದಿಸ್ತಾ ಹೋಗ್ತಾರೆ. ಅವುಗಳಲ್ಲಿ ನಾವು ಕೆಲವು ಅಂಶಗಳನ್ನು ನಾವು ನೋಡ್ತಾ ಹೋದ್ರೆ, ಭೂಮಿ ಜ್ಯೋತಿಷ್ಯದ ಪ್ರಕಾರ ಒಂದು ಗ್ರಹನೇ ಅಲ್ಲ. ಆದರೆ ನಮ್ಮ ವಿಜ್ಞಾನದ ಪ್ರಕಾರ ಭೂಮಿ ಒಂದು ಗ್ರಹ. ಜ್ಯೋತಿಷ್ಯದ ಪ್ರಕಾರ ಸೂರ್ಯ, ಚಂದ್ರ ಗ್ರಹಗಳು. ಆದರೆ ವಿಜ್ಞಾನದ ಪ್ರಕಾರ ಸೂರ್ಯ ಒಂದು ನಕ್ಷತ್ರವಾದರೆ ಚಂದ್ರ ಒಂದು ಉಪಗ್ರಹ. ಹೀಗೆ ವಿಜ್ಞಾನ ಸಾಕಷ್ಟು ಬದಲಾವಣೆ ಆಗಿದೆ, ಸತ್ಯದ ಸಂಶೋಧನೆಗಳಿಗೆ ಒಳಗಾಗಿದೆ. ಆದರೆ ಈ ಜ್ಯೋತಿಷ್ಯ ಮಾತ್ರ ಯಾವುದೇ ರೀತಿಯಲ್ಲಿ ಬದಲಾವಣೆ ಆಗಿಲ್ಲ. ಹಾಗಾಗಿ ಮುಂದಿನ ಭಾಗದಲ್ಲಿ ಹೇಳ್ತಾರೆ ನೋಡಿ, ವಿಜ್ಞಾನದ ಇತರ ಶಾಖೆಗಳಂತೆ ಪ್ರಾಚೀನ ಖಗೋಳಶಾಸ್ತ್ರ ಸಹ ಹಲವಾರು ತಪ್ಪು ಗ್ರಹಿಕೆಗಳನ್ನು ಪಡೆದುಕೊಂಡಿತ್ತು. ನಕ್ಷತ್ರ ಖಚಿತವಾದ ಆಕಾಶ ಮತ್ತು ಚಂದ್ರ ಮೊದಲಿನಿಂದಲೂ ಮನುಷ್ಯನನ್ನು ಆಕರ್ಷಿಸಿದ್ದವು. ಇವು ಮನುಷ್ಯನಿಗೆ ಕಾಣುತ್ತಿದ್ದಂತಹ ವಿಷಯಗಳು. ಚಂದ್ರನೂ ಕಾಣಿಸ್ತಿದ್ದ, ಸೂರ್ಯನೂ ಕಾಣಿಸ್ತಿತ್ತು, ಹಾಗೆ ಆಕಾಶವೂ ಕೂಡ ಕಾಣಿಸ್ತಾ ಇತ್ತು. ಕಾಣಿಸುತ್ತಿದ್ದಂತಹ ಈ ಸೂರ್ಯ ಚಂದ್ರರನ್ನ, ಆಕಾಶವನ್ನ ತನ್ನ ಮಿತಿಗನುಗುಣವಾಗಿ, ತನ್ನ ಜ್ಞಾನಕ್ಕನುಗುಣವಾಗಿ ಆ ಹೊತ್ತಿನ ಜನಗಳು ಅರ್ಥ ಮಾಡಿಕೊಳ್ಳುವಂತಹ ಪ್ರಯತ್ನವನ್ನು ಮಾಡುವುದು. ಅದು ಇವತ್ತಿನ ಕಾಲಕ್ಕೆ ಸುಳ್ಳು ಆಗಿರಬಹುದು, ಆದರೆ ಆ ವಿಷಯಗಳು ಅವತ್ತಿನ ಕಾಲಕ್ಕೆ ಸತ್ಯವಾಗಿತ್ತು. ಯಾಕೆಂದ್ರೆ ಅವರಿಗೆ ಅವರದೇ ಆದಂತಹ ಒಂದು ಜ್ಞಾನದ ಮಿತಿ ಇತ್ತು. ಇವತ್ತು ನಾವು ವಿಜ್ಞಾನದಲ್ಲಿ ಸಾಕಷ್ಟು ಮುಂದುವರೆದಿದ್ದೇವೆ, ಹಾಗಾಗಿ ನಮಗೆ ಸಾಕಷ್ಟು ವಿಷಯಗಳು ಗೊತ್ತಿದೆ. ಆದರೆ ಅವತ್ತಿನ ಕಾಲದಲ್ಲಿ ವಿಜ್ಞಾನ ಅನ್ನುವುದು ಅಷ್ಟಾಗಿ ಬೆಳೆದಿರಲಿಲ್ಲ, ಮಿತಿ ಇತ್ತು. ಹಾಗಾಗಿ ಅವರ ಮಿತಿಗನುಗುಣವಾಗಿ, ಅವರ ಜ್ಞಾನದ ಮಿತಿಗನುಗುಣವಾಗಿ ಎಷ್ಟನ್ನ ಗ್ರಹಿಸುವುದಕ್ಕೆ ಸಾಧ್ಯವೋ ಅಷ್ಟನ್ನ ಮಾತ್ರ ಅವರು ಗ್ರಹಿಸಿಕೊಂಡಿದ್ರು. ಹಾಗಾಗಿ ಈ ಆಕಾಶ, ಚಂದ್ರ ಅನ್ನುವಂತಹ ಈ ಆಕಾಶಕಾಯಗಳು ಎಲ್ಲ ಜನಗಳನ್ನ ಆಕರ್ಷಿಸುವಂತಹ ಅಂಶಗಳಾಗಿತ್ತು. ಕುತೂಹಲ ಮತ್ತು ಸೂಕ್ಷ್ಮ ನಿರೀಕ್ಷಣಾ ಶಕ್ತಿ ಇರುವ ಜನರು ಅವುಗಳ ಬಗ್ಗೆ ಮತ್ತಷ್ಟು ತಿಳಿಯಲು ಪ್ರಯತ್ನಿಸಿದರು. ಚಂದ್ರ ಮತ್ತು ಆಕಾಶದ ಬಗ್ಗೆ ಆಸಕ್ತಿ, ಕುತೂಹಲ ಇದ್ದಂತಹ ಮನುಷ್ಯರು ಅವುಗಳ ಬಗ್ಗೆ ಇನ್ನೂ ಹೆಚ್ಚಿನ ವಿಷಯಗಳನ್ನ ತಿಳಿದುಕೊಳ್ಳಬೇಕು ಎಂದು ಬಯಸಿದ್ದಂತಹ ಜನಗಳು ಅವುಗಳ ಬಗ್ಗೆ ಸಂಶೋಧನೆಯನ್ನ, ಹುಡುಕಾಟವನ್ನ ಮಾಡಲಿಕ್ಕೆ ತೊಡಗಿದ್ರು. ಹಾಗಾಗಿಯೇ ಹೊಸ ವಿಚಾರಗಳನ್ನ ಕಾಣುವುದಕ್ಕೆ ಸಾಧ್ಯವಾಗಿತ್ತು.
ಆಗ ವಿಷಯವನ್ನು ತಿಳಿಯಲು ಅವರಿಗೆ ಕಣ್ಣು ಮಾತ್ರ ಏಕೈಕ ಸಾಧನವಾಗಿತ್ತು. ಇವತ್ತು ನಮಗೆ ವೈಜ್ಞಾನಿಕ ಉಪಕರಣಗಳು ಸಾಕಷ್ಟು ಇದ್ದಾವೆ. ಇವತ್ತು ಇನ್ನೊಂದು ಗ್ರಹವನ್ನ ಉಪಕರಣಗಳ ಮೂಲಕ ನಮ್ಮ ವಿಜ್ಞಾನಿಗಳು ನೋಡ್ತಾ ಇದ್ದಾರೆ. ಇನ್ನೊಂದು ಗ್ರಹದಲ್ಲಿ ಏನು ನಡೆಯುತ್ತಿದೆ ಎನ್ನುವುದನ್ನು ಕೂಡ ವಿಜ್ಞಾನಿಗಳು ಗ್ರಹಿಸ್ತಾರೆ. ಅಷ್ಟರ ಮಟ್ಟಿಗೆ ಇವತ್ತು ನಮ್ಮ ವಿಜ್ಞಾನಿಗಳು ಉಪಕರಣಗಳನ್ನ, ವಿಜ್ಞಾನಕ್ಕೆ ಸಂಬಂಧಿಸಿದಂತಹ ಉಪಕರಣಗಳನ್ನ ಕಂಡು ಹಿಡಿದಿದ್ದಾರೆ. ಆದರೆ ಅವತ್ತು ಅವರಿಗೆ ಬೇರೊಂದು ಗ್ರಹವನ್ನ ಗ್ರಹಿಸುವುದಕ್ಕೆ, ನೋಡುವುದಕ್ಕೆ ಯಾವುದೇ ಉಪಕರಣಗಳಿರಲಿಲ್ಲ. ಏನನ್ನೇ ನೋಡಬೇಕಾದ್ರೂ ಕೂಡ ಕಣ್ಣಿನ ಮೂಲಕ ನೋಡಬೇಕಾಗಿತ್ತು. ಹಾಗಾಗಿ ಅವರ ಕಣ್ಣಿಗೆ ಕಾಣಿಸುತ್ತಿದ್ದವು ಯಾವ್ಯಾವು? ಚಂದ್ರ ಕಾಣಿಸ್ತಿದ್ದ, ಸೂರ್ಯ ಕಾಣಿಸ್ತಿತ್ತು, ಹಾಗೆ ಆಕಾಶ ಕಾಣಿಸ್ತಿತ್ತು. ಇವುಗಳನ್ನು ಬಿಟ್ಟು ಬೇರೇನೂ ಕೂಡ ಕಾಣಿಸ್ತಿರ್ಲಿಲ್ಲ. ಹಾಗಾಗಿ ತನಗೇನು ಕಾಣಿಸುತ್ತಿತ್ತೋ ಆ ಮಿತಿಗನುಗುಣವಾಗಿ ಅವರು ಕೆಲವು ವಿಷಯಗಳನ್ನ ಕಂಡುಹಿಡಿಯುವಂತಹ ಪ್ರಯತ್ನವನ್ನ ಮಾಡಿದ್ರು. ಹಾಗಾಗಿ ನೋಡಿ, ಹೇಳ್ತಾ ಹೋಗ್ತಾರೆ, ಪ್ರಾಚೀನ ಖಗೋಳಶಾಸ್ತ್ರ ಹಾಗೂ ಜ್ಯೋತಿಷ್ಯದ ಪ್ರಕಾರ 9 ಗ್ರಹಗಳಿವೆ. ಇವತ್ತು ವಿಜ್ಞಾನವೂ ಕೂಡ 9 ಗ್ರಹಗಳಿವೆ ಅಂತ ಹೇಳುತ್ತೆ, ಜ್ಯೋತಿಷ್ಯವೂ ಕೂಡ 9 ಗ್ರಹಗಳಿವೆ ಅಂತ ಹೇಳುತ್ತೆ. ಸಂಖ್ಯೆ ಮಾತ್ರ ಎರಡರಲ್ಲಿಯೂ ಕೂಡ ಒಂದೇ ರೀತಿಯಲ್ಲಿದೆ. ಆದರೆ ಅವುಗಳು ಯಾವುವು ಅಂತ ನೋಡಿದ್ರೆ ಅಲ್ಲಿ ನಾವು ವ್ಯತ್ಯಾಸವನ್ನ ಕಾಣ್ತೇವೆ. ಅವು ಯಾವುವು? ಸೂರ್ಯ, ಚಂದ್ರ, ರಾಹು, ಕೇತು, ಬುಧ, ಶುಕ್ರ, ಮಂಗಳ, ಗುರು ಮತ್ತು ಶನಿ. ಇವು 9 ಗ್ರಹಗಳು. ಪ್ರಾಚೀನ ಕಾಲದಲ್ಲಿ ಈ 9 ಗ್ರಹಗಳನ್ನ, ಇವುಗಳನ್ನ ಜ್ಯೋತಿಷ್ಯವೂ ಗ್ರಹಗಳು ಅಂತ ನಂಬಿಕೊಂಡಿತ್ತು, ವಿಜ್ಞಾನವೂ ಕೂಡ ಗ್ರಹಗಳು ಅಂತ ನಂಬಿಕೊಂಡಿತ್ತು ಪ್ರಾಚೀನ ಕಾಲದಲ್ಲಿ. ಆದರೆ ಕಾಲಾನಂತರದಲ್ಲಿ ವಿಜ್ಞಾನ ಸಂಶೋಧನೆಗೊಳಪಟ್ಟು ಹೊಸ ಹೊಸ ರೀತಿಯ ಬದಲಾವಣೆಗಳನ್ನು ಕಂಡುಕೊಂಡು ಆಮೇಲೆ ಏನಾಯಿತು? ಆದರೆ ಸೂರ್ಯಚಂದ್ರರು ಗ್ರಹಗಳಲ್ಲ. ಮೊದಲು ಖಗೋಳಶಾಸ್ತ್ರವೂ ಕೂಡ ಇವುಗಳನ್ನೇ ಗ್ರಹಗಳು ಅಂತ ನಂಬಿಕೊಂಡಿತ್ತು. ಆದರೆ ನಂತರದ ದಿನಗಳಲ್ಲಿ ನಮ್ಮ ವಿಜ್ಞಾನಿಗಳು ಕಂಡುಹಿಡಿದು ಸೂರ್ಯ ಮತ್ತು ಚಂದ್ರರನ್ನ ಗ್ರಹಗಳಲ್ಲ ಅಂತ ಸಾಬೀತುಪಡಿಸಿದ್ರು. ಸೂರ್ಯನನ್ನ ಒಂದು ಗ್ರಹ, ಒಂದು ನಕ್ಷತ್ರ ಅಂತ ಹೇಳಿದ್ರು, ಹಾಗೆ ಚಂದ್ರನನ್ನ ಒಂದು ಉಪಗ್ರಹ ಅಂತ ಹೇಳಿದ್ರು. ಸೂರ್ಯ ನಕ್ಷತ್ರವಾದರೆ ಚಂದ್ರ ಉಪಗ್ರಹ. ಇದರ ಜೊತೆಗೆ ರಾಹುಕೇತುಗಳು ಅಸ್ತಿತ್ವದಲ್ಲಿ ಇಲ್ಲದೆ ಇರುವವು. ರಾಹುಕೇತು ಅನ್ನುವಂತಹ ಜ್ಯೋತಿಷ್ಯದ ಪ್ರಕಾರ ಇರುವಂತಹ ರಾಹುಕೇತು ಅನ್ನುವಂತಹ ಗ್ರಹಗಳಿಗೆ ವಿಜ್ಞಾನದಲ್ಲಿ ಸ್ಥಾನವೇ ಇಲ್ಲ. ನೋಡಿ, ಇಷ್ಟೆಲ್ಲ ವಿಜ್ಞಾನ ಬದಲಾವಣೆ ಆಗಿದೆ. ರಾಹುಕೇತು ಅನ್ನೋ ಗ್ರಹಗಳಿಲ್ಲ ಅಂತ ಹೇಳಿದೆ, ಹಾಗೆ ಸೂರ್ಯ ಮತ್ತು ಚಂದ್ರರನ್ನ ಗ್ರಹಗಳಲ್ಲ ಅಂತ ಹೇಳಿದೆ. ಇಷ್ಟೆಲ್ಲ ವಿಜ್ಞಾನ ಸಂಶೋಧನೆಗೊಳಪಟ್ಟು ಹೊಸ ಹೊಸ ರೀತಿಯ ವಿಚಾರಗಳನ್ನ ತಿಳಿಸುವಂತಹ, ಹೇಳುವಂತಹ ಪ್ರಯತ್ನವನ್ನು ಮಾಡಿದ್ರು ಕೂಡ ಜ್ಯೋತಿಷ್ಯ ಇವತ್ತಿಗೂ ಕೂಡ ಅದನ್ನು ನಂಬಿಕೊಂಡಿಲ್ಲ. ಇವತ್ತಿಗೂ ಕೂಡ ಜ್ಯೋತಿಷ್ಯ ಸೂರ್ಯನನ್ನ ಒಂದು ಗ್ರಹ ಅಂತ ಹೇಳುತ್ತೆ, ಚಂದ್ರನನ್ನ ಒಂದು ಗ್ರಹ ಅಂತ ಹೇಳುತ್ತೆ. ಅಸ್ತಿತ್ವದಲ್ಲಿ ಇಲ್ಲದೆ ಇರುವಂತಹ ರಾಹುಕೇತುಗಳನ್ನ ಗ್ರಹ ಅಂತ ನಮ್ಮ ಜ್ಯೋತಿಷ್ಶಾಸ್ತ್ರ ನಂಬಿಕೊಂಡಿದೆ. ಇದು ಇಲ್ಲ ಅನ್ನುವುದನ್ನು ವಿಜ್ಞಾನ ಸಾಬೀತು ಮಾಡಿದರೂ ಕೂಡ ವಿಜ್ಞಾನದ ವಿಷಯಗಳನ್ನು ಒಪ್ಪಿಕೊಳ್ಳುವುದಕ್ಕೆ ಜ್ಯೋತಿಷ್ಯ ಸಿದ್ಧವಿಲ್ಲ. ಹೀಗಿರುವಾಗ ಯಾವುದು ಸುಳ್ಳು, ಯಾವುದು ಸರಿ, ಇವೆರಡನ್ನೂ ಕೂಡ ನಾವು ನೋಡಬೇಕಾಗುತ್ತೆ. ವಿಜ್ಞಾನ ಏನನ್ನೇ ಮಾಡಿದರೂ ಕೂಡ ಸಾಕ್ಷಿಗಳನ್ನು ಇಟ್ಟುಕೊಂಡು ಸಾಕ್ಷಿ ಸಹಿತವಾಗಿ ಮಾತನಾಡ್ತಾ ಹೋಗುತ್ತೆ. ಆದರೆ ಜ್ಯೋತಿಷ್ಶಾಸ್ತ್ರಕ್ಕೆ ಯಾವುದೇ ಸಾಕ್ಷಿಗಳೂ ಇಲ್ಲ, ಆಧಾರವೂ ಕೂಡ ಇಲ್ಲ. ಜ್ಯೋತಿಷ್ಯದ ಇದರ ಜೊತೆಗೆ ರಾಹುಕೇತುಗಳು ಅಸ್ತಿತ್ವದಲ್ಲಿ ಇಲ್ಲದೆ ಇರುವವು. ಅವು ಅವರ ಕಲ್ಪನೆಯ ಕೃತಕ ಬಿಂದುಗಳು. ರಾಹು ಕೇತು ಅನ್ನುವಂತಹ ಗ್ರಹಗಳು ಕೇವಲ ಕಲ್ಪನೆಯ ಗ್ರಹಗಳೇ ವಿನಃ ನಿಜವಾಗಿ, ನೈಜವಾಗಿ ಆಕಾಶದಲ್ಲಿ, ಖಗೋಳದಲ್ಲಿ ಈ ಗ್ರಹಗಳು ಇಲ್ಲ.
ಇದಲ್ಲದೆ ಜ್ಯೋತಿಷ್ಯದ ಆಧಾರವಾಗಿರುವ 9 ಗ್ರಹಗಳಲ್ಲಿ 2 ಗ್ರಹಗಳೇ ಅಲ್ಲ, ಸೂರ್ಯ ಮತ್ತು ಚಂದ್ರ. ಇದಲ್ಲದೆ ಜ್ಯೋತಿಷ್ಯಗಳಿಗೆ ನಿಖರವಾದ ಕಾಲದ ಪರಿಕಲ್ಪನೆ ಇರಲಿಲ್ಲವಾದರೂ ಅದರ ಪ್ರಾಮುಖ್ಯತೆ ಜ್ಯೋತಿಷ್ಯದಲ್ಲಿ ಹೆಚ್ಚಾಗಿದೆ. ಜ್ಯೋತಿಷಿಗಳಿಗೆ ಇದರ ಬಗ್ಗೆ ನಿಖರವಾದಂತಹ ಮಾಹಿತಿಗಳಿಲ್ಲ. ನೀವು ಯಾರೇ ಜ್ಯೋತಿಷಿಗಳನ್ನು ನೀವು ಬೇಕಾದ್ರೆ ಪ್ರಶ್ನೆ ಮಾಡಿ. ನೀವು ವಿಜ್ಞಾನಿಗಳನ್ನ, ಸೂರ್ಯನನ್ನ ನೀವು ನಕ್ಷತ್ರ ಅಂತ ಹೇಳ್ತೀರಿ, ಯಾವ ಆಧಾರದ ಮೇಲೆ ಅಂತ ನೀವು ವಿಜ್ಞಾನಿಗಳಿಗೆ ಕೇಳಿ, ಅಥವಾ ವಿಜ್ಞಾನದ ಶಿಕ್ಷಕರಿಗೆ ಕೇಳಿ. ಅವರು ನಿಮಗೆ ಸಾಕ್ಷಿ ಸಹಿತವಾದಂತಹ ಉತ್ತರಗಳನ್ನು ಕೊಡ್ತಾರೆ. ಅದೇ ರೀತಿಯಲ್ಲಿ ಚಂದ್ರನನ್ನು ನೀವು ಉಪಗ್ರಹ ಅಂತ ಕರಿತೀರಿ, ಯಾವ ಕಾರಣಕ್ಕೆ ನೀವು ಉಪಗ್ರಹ ಅಂತ ಹೇಳ್ತೀರಿ? ಪ್ರಶ್ನೆ ಕೇಳಿ, ಉತ್ತರ ಕೊಡ್ತಾರೆ ಅವರು. ಸಾಕ್ಷಿ ಸಹಿತವಾದಂತಹ ಉತ್ತರಗಳನ್ನು ಕೊಡ್ತಾರೆ. ಆದರೆ ಜ್ಯೋತಿಷಿಗಳಿಗೆ ಹೋಗಿ ನೀವು ಸೂರ್ಯನನ್ನ ಗ್ರಹ ಅಂತಿರಲ್ಲ ಸ್ವಾಮಿ, ಅದು ಹೆಂಗ್ರಿ ಗ್ರಹ ಅಂತ ನೀವು ಕೇಳಿ, ಅವರಿಗೆ ಉತ್ತರವನ್ನು ಕೊಡುವುದಕ್ಕೆ ಉತ್ತರವೇ ಇಲ್ಲ. ಯಾವುದೇ ಜ್ಯೋತಿಷಿಗಳಿಗೆ ಅವರು ಪ್ರಾಚೀನ ಕಾಲದಲ್ಲಿ ನಂಬಿದ್ದಂತಹ ನಂಬಿಕೆಗಳನ್ನ ಮುಂದುವರಿಸಿಕೊಂಡು ಹೋಗುವಂತಹ ಪ್ರಯತ್ನವನ್ನು ಮಾಡ್ತಿದ್ದಾರೆಯೇ ವಿನಃ ಅವರುಗಳಿಗೆ ಆ ವಿಷಯಗಳಿಗೆ ಸಂಬಂಧಿಸಿದಂತೆ ಯಾವುದೇ ನಿಖರವಾದಂತಹ ಮಾಹಿತಿಗಳು ಇಲ್ಲ. ಆದರೂ ಕೂಡ ಇಂತಹ ವಿಷಯಗಳು ಜ್ಯೋತಿಷ್ಶಾಸ್ತ್ರದಲ್ಲಿ ಹೆಚ್ಚಾದಂತಹ ಪ್ರಾಮುಖ್ಯತೆಯನ್ನ ಪಡೆದುಕೊಂಡಿದ್ದಾವೆ. ಮುಂದಿನ ಭಾಗದಲ್ಲಿ ಇಷ್ಟಾಗಿ ಹೇಳ್ತಾರೆ, ವಿಜ್ಞಾನದ ಪ್ರಕಾರ ಗ್ರಹಗಳು ಸೂರ್ಯನ ಭಾಗಗಳು. ನಿಜ ಕೂಡ, ಸೂರ್ಯ ಒಂದು ಕಡೆ ತಟಸ್ಥವಾಗಿದ್ರೆ ಈ 9 ಗ್ರಹಗಳೇನಿದಾವಲ್ಲ, ಈ 9 ಗ್ರಹಗಳು ಸೂರ್ಯನನ್ನ ಸುತ್ತುತ್ತವೆ, ಸುತ್ತುವಂತಹ ಗ್ರಹಗಳು. ಆದ್ದರಿಂದ ಅವುಗಳು ಸೂರ್ಯನ ರೀತಿಯ ಭೌತಿಕ ಸ್ವರೂಪವನ್ನೇ ಪಡೆದುಕೊಂಡಿವೆ. ಭೌತಿಕ ಸ್ವರೂಪ ಅಂದ್ರೇನು? ಕಾಣುವಂತಹ, ಕಾಣಿಸುವಂತಹ. ಯಾಕಂದ್ರೆ ವಿಜ್ಞಾನಿಗಳು ಹೇಳಿರುವ ಪ್ರಕಾರ ಹೇಗೆ ಸೂರ್ಯ ಅನ್ನುವಂತಹ ಒಂದು ನಕ್ಷತ್ರ ಇದೆಯೋ ಅದನ್ನ ಸುತ್ತುವಂತಹ ಗ್ರಹಗಳು ಕೂಡ ಖಗೋಳದಲ್ಲಿ ಇದ್ದಾವೆ, ಕಾಣಿಸುವಂತಹ ರೂಪದಲ್ಲಿ ಇದ್ದಾವೆ. ಹಾಗೆ ಇರುವಂಥದ್ದು ಭೌತ ವಸ್ತುವಿನ ದೊಡ್ಡ ರಾಶಿಗಳಾಗಿರುವ ಗ್ರಹಗಳು ಭೂಮಿಯಿಂದ ಮಿಲಿಯನ್ ಗಟ್ಟಲೆ ಮೈಲಿಗಳ ದೂರದಲ್ಲಿವೆ. ಒಂದು ಗ್ರಹಕ್ಕೂ ಮತ್ತೊಂದು ಗ್ರಹಕ್ಕೂ ಇರುವಂತಹ ಅಂತರ ಲಕ್ಷಾಂತರ ಕಿಲೋಮೀಟರ್ ದೂರದ ಅಂತರ. ಒಂದು ಗ್ರಹದ ಪರಿಧಿಗೆ ಮತ್ತೊಂದು ಗ್ರಹ ಬರೋದಿಲ್ಲ. ಇಲ್ಲಿ ನಾವು ಒಂದು ಚಿತ್ರವನ್ನು ಮಾಡಿ ನೋಡೋದಾದ್ರೆ, ಸೂರ್ಯ ಅನ್ನುವವರು ಒಂದು ಕಡೆ ಎಲ್ಲೋ ಇದ್ದಾನೆ ಅಂದ್ರೆ ಸೂರ್ಯನ ಸುತ್ತ ಒಂದು ಗ್ರಹ ಸುತ್ತುತ್ತೆ. ಇದನ್ನು ನಾವು ಬುಧ ಅಂತ ಕರಿತೇವೆ, ಮೊದಲನೇ ಗ್ರಹ. ಆನಂತರದಲ್ಲಿ ಇನ್ನೊಂದು ಗ್ರಹ ಸುತ್ತುತ್ತಾ ಹೋಗುತ್ತೆ, ಆನಂತರದಲ್ಲಿ ಇನ್ನೊಂದು ಗ್ರಹ ಸುತ್ತುತ್ತಾ ಹೋಗುತ್ತೆ, ಆನಂತರದಲ್ಲಿ ಇನ್ನೊಂದು ಗ್ರಹ ಸುತ್ತುತ್ತಾ ಹೋಗುತ್ತೆ. ಯಾವ ಗ್ರಹಗಳು ಕೂಡ ಮತ್ತೊಂದು ಗ್ರಹದ ಹಾದಿಗೆ ಬರೋದಿಲ್ಲ. ಆ ಗ್ರಹಗಳು ತಮ್ಮದೇ ಆದಂತಹ ಹಾದಿಯಲ್ಲಿ, ಪರಿಧಿಯಲ್ಲಿ ತಮ್ಮ ಪಾಡಿಗೆ ತಾವು ಸುತ್ತುವಂತಹ ಪ್ರಯತ್ನವನ್ನು ಮಾಡ್ತವೆ. ಸೂರ್ಯನಿಂದ ಈ ಬುಧಕ್ಕೆ ಎಷ್ಟೋ ಲಕ್ಷ ಕಿಲೋಮೀಟರ್ ದೂರದ ಅಂತರವಿದ್ರೆ, ಹಾಗೆ ಈ ಗ್ರಹದಿಂದ ಈ ಗ್ರಹಕ್ಕೆ ಇನ್ನೆಷ್ಟೋ ಲಕ್ಷ ದೂರದ ಅಂತರ ಇರುತ್ತೆ. ಹಾಗೆ ಈ ಗ್ರಹದಿಂದ ಈ ಗ್ರಹಕ್ಕೆ ಇನ್ನೆಷ್ಟೋ ಲಕ್ಷ ದೂರದ ಅಂತರ ಇರುತ್ತೆ. ಯಾವುದೂ ಕೂಡ ಹತ್ತಿರದಲ್ಲಿ ಸಂಚಾರವನ್ನ ಮಾಡುವಂತಹ ಗ್ರಹಗಳಲ್ಲ. ಇದನ್ನೆಲ್ಲ ಬಹುಶಃ ಸೈನ್ಸಲ್ಲಿ ಓದಿರ್ತೀರಿ. ಇವುಗಳು ತಮ್ಮದೇ ಆದಂತಹ ಪರಿಧಿಯಲ್ಲಿ ತಮ್ಮ ಪಾಡಿಗೆ ಸುತ್ತುವಂತಹ ಗ್ರಹಗಳಾಗಿದ್ದಾರೆ. ಈ ಗ್ರಹಗಳು ಮತ್ತೊಂದು ಗ್ರಹವನ್ನ ಯಾವುದೇ ಕಾರಣಕ್ಕೂ ಸಂಧಿಸುವುದೂ ಇಲ್ಲ, ಸಂಪರ್ಕಿಸುವುದೂ ಇಲ್ಲ, ಭೇಟಿಯೂ ಆಗಲ್ಲ. ಅವುಗಳು ಅವುಗಳೇ ಆದಂತಹ ದಾರಿಯಲ್ಲಿ, ಪರಿಧಿಯಲ್ಲಿ ಸುತ್ತುತ್ತವೆ. ಹಾಗಾಗಿ ಪ್ರತಿಯೊಂದು ಗ್ರಹಗಳು ಕೂಡ ಈ ಸೂರ್ಯನಿಂದ, ಈ ಭೂಮಿಯಿಂದ ಸಾವಿರಾರು ಕಿಲೋಮೀಟರ್ ದೂರದ ಅಂತರದಲ್ಲಿ ಇದ್ದಾವೆ. ಹೀಗಿರುವಾಗ ಈ ಗ್ರಹಗಳು ಮನುಷ್ಯನ ಮೇಲೆ ಪ್ರಭಾವವನ್ನು ಉಂಟು ಮಾಡ್ತವೆ ಅಂತ ಹೇಳುವಂತಹ ಮಾತು ಎಷ್ಟು ಸರಿ? ಈಗ ಉದಾಹರಣೆಗೆ ಜ್ಯೋತಿಷಿಗಳು ಹೇಳುವಾಗ ಸಾಮಾನ್ಯವಾಗಿ ಹೇಳುವಂತಹ ಕೆಲವು ಅಂಶಗಳು, ನಿನಗೆ ಗುರುಬಲ ಚೆನ್ನಾಗಿದೆ,
ನಿನಗೆ ಶುಕ್ರ ದಶೆ ಚೆನ್ನಾಗಿದೆ, ನಿನಗೆ ಶನಿ ಕಾಟ ಶುರುವಾಗಿದೆ ಅಂತ ಹೇಳ್ತಾರೆ. ಇಲ್ಲಿ ಗುರು ಅನ್ನುವುದು ಒಂದು ಗ್ರಹ, ಶುಕ್ರ ಅನ್ನುವುದು ಕೂಡ ಒಂದು ಗ್ರಹ, ಶನಿ ಅನ್ನುವುದು ಕೂಡ ಒಂದು ಗ್ರಹ. ನಮ್ಮ ವಿಜ್ಞಾನದ ಪ್ರಕಾರ ನಮಗೆಲ್ಲ ಹೈಸ್ಕೂಲಿನಲ್ಲಿ ನಮ್ಮ ಶಿಕ್ಷಕರು ಹೇಳಿದ ಪಾಠದ ಹಿನ್ನೆಲೆಯಲ್ಲಿ ನಾವು ನೋಡೋದಾದ್ರೆ, ಶನಿ ಅನ್ನುವಂತಹ ಗ್ರಹ ಇದೆಯಲ್ಲ, ಆ ಶನಿ ಅನ್ನುವಂತಹ ಗ್ರಹ ಭೂಮಿಗಿಂತ ಅದೆಷ್ಟೋ 1000 ಪಟ್ಟು ದೊಡ್ಡದು ಅಂತ ನಮ್ಮ ಮೇಷ್ಟ್ರುಗಳು ಹೇಳ್ತಾರೆ. ಅದೆಷ್ಟೋ ಪಟ್ಟು ದೊಡ್ಡದು. ಶನಿ ಗ್ರಹಕ್ಕೆ ಒಂದು ರಿಂಗ್ ಇದೆಯಲ್ಲ, ಉಂಗುರ ಇದೆಯಲ್ಲ, ಆ ಉಂಗುರದೊಳಗೆ ಭೂಮಿಯ ಆ ಗಾತ್ರವನ್ನ 1000 ಭೂಮಿಗಳನ್ನು ತುಂಬಬಹುದಂತೆ. 1000 ಭೂಮಿಗಳನ್ನು ತುಂಬಬಹುದಾದಂತಹ ದೊಡ್ಡ ಗ್ರಹ ಅದು, ರಿಂಗ್ ಅದು. ಇನ್ನ ಶನಿ ಗ್ರಹದೊಳಗೆ ಎಷ್ಟು ಭೂಮಿಗಳನ್ನು ತುಂಬೋದು? 1000 ಭೂಮಿಗಳನ್ನು ತುಂಬೋದು. ಅಂದ್ರೆ ಭೂಮಿಗಿಂತ ಶನಿ ಗ್ರಹ 1000 ಪಟ್ಟು ದೊಡ್ಡದು. ಇದು ಒಂದು ಅಂಶ. ಇನ್ನು ಎರಡನೇ ಅಂಶ, ಭೂಮಿಗೂ ಶನಿ ಗ್ರಹಕ್ಕೂ ಇರುವಂತಹ ಅಂತರ ಎಷ್ಟೋ ಲಕ್ಷ ಕಿಲೋಮೀಟರುಗಳ ಅಂತರ. ಇದಕ್ಕೂ ಬಹಳ ಲಕ್ಷ ಕಿಲೋಮೀಟರ್ಗಳ ಅಂತರ ಇದೆ. ಹೀಗಿರುವಾಗ ಶನಿ ಗ್ರಹ ನನ್ನ ಮನೆಯನ್ನು ಪ್ರವೇಶಿಸುವುದಕ್ಕೆ ಹೇಗೆ ಸಾಧ್ಯ? ಭೂಮಿಗಿಂತ ದೊಡ್ಡ ಗ್ರಹ ಅಂತ ಹೇಳಿದ ಮೇಲೆ ಆ ಭೂಮಿಯಲ್ಲಿ ನನ್ನ ಮನೆ ಚಿಕ್ಕ ಮನೆ. ಆ ಚಿಕ್ಕ ಮನೆಯೊಳಗೆ ಭೂಮಿಗಿಂತ 1000 ಪಟ್ಟು ದೊಡ್ಡದಿರುವಂತಹ ಆ ಶನಿ ಗ್ರಹ ನನ್ನ ಮನೆಯೊಳಗೆ ಬಂದ್ರೆ ನನ್ನ ಮನೆ ಏನಾಗ್ಬೇಕು? ಭೂಮಿ ಏನಾಗ್ಬೇಕು? ಭೂಮಿ ಅಪ್ಪಚ್ಚಿ ಆಗೋಗ್ಬೇಕು. ಆದ್ರೆ ಏನೂ ಆಗಲ್ಲ. ಹೀಗಿರುವಾಗ ಶನಿ ಗ್ರಹ ನನ್ನ ಮೇಲೆ ಪ್ರಭಾವವನ್ನು ಉಂಟು ಮಾಡುವುದಕ್ಕೆ ಹೇಗೆ ಸಾಧ್ಯ? ಎಷ್ಟೋ ಸಂದರ್ಭಗಳಲ್ಲಿ ನಮ್ಮ ಪಕ್ಕದ ಮನೆಯಲ್ಲಿರುವ ವ್ಯಕ್ತಿಗಳೇ ನಮ್ಮ ಮೇಲೆ ಪ್ರಭಾವ ಬೀರೋದಿಲ್ಲ. ಹೀಗಿರುವಾಗ ಶನಿಯ ಪರಿಚಯ ನಮಗಿಲ್ಲ, ನಮಗೆ ಶನಿಯ ಪರಿಚಯ ಇಲ್ಲ. ಹೀಗಿರುವಾಗ ಆ ಶನಿ ನನ್ನ ಮೇಲೆ ಪ್ರಭಾವವನ್ನು ಉಂಟು ಮಾಡುವುದಕ್ಕೆ ಹೇಗೆ ಸಾಧ್ಯ? ನನಗೆ ಶಾಲೆಯೊಳಗೆ ಹೇಳಿಕೊಡುವಂತಹ ಮೇಷ್ಟ್ರು ನನಗೆ ಪಾಠವನ್ನು ಕಲಿಸ್ಬೇಕೇ ವಿನಃ, ನನಗೆ ಶಿಕ್ಷಣವನ್ನು ಹೇಳ್ಕೊಡ್ಬೇಕೇ ವಿನಃ, ನನ್ನಿಂದ ಅದೆಷ್ಟೋ ಲಕ್ಷ ದೂರದಲ್ಲಿರುವಂತಹ ಗುರುಗ್ರಹ ನನಗೆ ಹೇಗ್ರಿ ಗುರುಬಲ ಕೊಡ್ಲಿಕ್ಕೆ ಸಾಧ್ಯ? ಶಿಕ್ಷಣವನ್ನು ಕೊಡ್ಲಿಕ್ಕೆ ಸಾಧ್ಯ? ಜ್ಞಾನವನ್ನು ಕೊಡ್ಲಿಕ್ಕೆ ಸಾಧ್ಯ? ನಾನು ದುಡಿದು, ನಾನು ಗಳಿಸಿ, ನಾನು ಸುಖವನ್ನು ಪಡಬೇಕೇ ವಿನಃ ಅಲ್ಲೆಲ್ಲೋ ದೂರದಲ್ಲಿರುವಂತಹ ಶುಕ್ರ ಗ್ರಹ ನನಗೆಲ್ರಿ ಅದೃಷ್ಟವನ್ನು ಕೊಡ್ಲಿಕ್ಕೆ ಸಾಧ್ಯ? ಯಾವ ಗ್ರಹಗಳು ಕೂಡ ಇನ್ನೊಂದು ಗ್ರಹದ ಮೇಲೆ ಪ್ರಭಾವವನ್ನು ಉಂಟು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಯಾವ ಗ್ರಹಗಳು ಕೂಡ ಮತ್ತೊಂದು ಗ್ರಹವನ್ನು ಸಂಧಿಸುವುದಿಲ್ಲ, ಭೇಟಿನೇ ಮಾಡಲ್ಲ. ಅವರವರ ದಾರಿಯಲ್ಲಿ ತಿರುಗಾಡ್ತಿರ್ತಾರೆ. ಅವರವರ ಪರಿಧಿಯಲ್ಲಿ ಅವರವರು ತಿರುಗಾಡುತ್ತಿರುವಾಗ ಇನ್ನೊಂದು ಗ್ರಹದ ಮೇಲೆ ಪ್ರಭಾವ ಬೀರೋದಕ್ಕೆ ಹೇಗೆ ಸಾಧ್ಯ? ಎಷ್ಟರ ಮಟ್ಟಿಗೆ ಈ ಪದಗಳು ಅರ್ಥ ಆಗ್ತಿದೆಯೋ ಗೊತ್ತಿಲ್ಲ ನನಗೆ. ಆದ್ರೆ ಯಾವ ಗ್ರಹಗಳು ಕೂಡ ಯಾವ ಮನುಷ್ಯನ ಮೇಲೂ ಪ್ರಭಾವವನ್ನು ಉಂಟು ಮಾಡುವುದಿಲ್ಲ. ಆದ್ರೆ ನಮ್ಮ ಜ್ಯೋತಿಷಿಗಳು ಹೇಳೋದೇನು? ನಿಮಗೆ ಗುರುಬಲ ಚೆನ್ನಾಗಿದೆ, ಶುಕ್ರ ದಶೆ ಬಂದಿದೆ, ಶನಿ ಕಾಟ ಶುರುವಾಗಿದೆ. ಗ್ರಹಗಳನ್ನ ಇಟ್ಕೊಂಡು ಗ್ರಹಗಳಿಗೆ ಒಂದೊಂದು ಗುಣಗಳನ್ನ ಆರೋಪಿಸಿ, ಒಂದೊಂದು ಗುಣಗಳನ್ನ ಕೊಟ್ಟು ಆ ಗುಣಗಳು ನಮ್ಮ ಮೇಲೆ ಪ್ರಭಾವವನ್ನು ಉಂಟು ಮಾಡ್ತವೆ ಅಂತ ಹೇಳ್ತಾ ಬರ್ತಾರೆ. ಗುರು ವಿದ್ಯೆಯನ್ನು ಕೊಡುವ ಗ್ರಹ ಅಂತೆ, ಶುಕ್ರ ಅದೃಷ್ಟವನ್ನು ಕೊಡುವಂತಹ ಗ್ರಹ ಅಂತೆ, ಶನಿ ತೊಂದರೆಯನ್ನು ಕೊಡುವಂತಹ ಗ್ರಹ ಅಂತೆ. ಪಾಪ ಆ ಗ್ರಹಗಳು ಮನುಷ್ಯನ ಸಂಪರ್ಕವೇ ಇಲ್ಲದೆ, ಸಂಬಂಧವೇ ಇಲ್ಲದೆ ಅದೆಲ್ಲೋ ದೂರದಲ್ಲಿ ತಮ್ಮ ಪಾಡಿಗೆ ತಾವು ತಿರುಗಿಕೊಂಡಿರುವಂತಹ ಗ್ರಹಗಳು. ಇದನ್ನ ಮನುಷ್ಯರಿಗೆ ಹೋಲಿಕೆ ಮಾಡಿ ನೋಡೋದಾದ್ರೆ, ಯಾವುದೋ ಬೆಂಗಳೂರಿನಲ್ಲೋ ಯಾವುದೋ ಉತ್ತರ ಕರ್ನಾಟಕದಲ್ಲೋ ತಿರುಗಾಡಿಕೊಂಡಿರೋ ವ್ಯಕ್ತಿ ಮೇಲೆ ನೀವೊಂದು ಅಪವಾದ ಹೊರಿಸ್ದಂಗೆ. ನಿಮಗೂ ಅವನಿಗೂ ಏನ್ ಸಂಬಂಧ? ಯಾವ ಸಂಬಂಧವೂ ಇಲ್ಲ.
ಆದರೆ ನಮ್ಮ ಜ್ಯೋತಿಷ್ಶಾಸ್ತ್ರ ಏನ್ ಮಾಡುತ್ತೆ, ಮನುಷ್ಯನ ಗುಣಗಳನ್ನ ಆ ಗ್ರಹಗಳಿಗೆ ಹೋಲಿಸಿ ಮಾತನಾಡಿಸುತ್ತೆ. ಹಾಗಾಗಿ ಮನುಷ್ಯನ ಎಲ್ಲಾ ಗುಣಗಳನ್ನ ಗ್ರಹಗಳಿಗೆ ಆರೋಪಿಸುವುದು ಹಾಸ್ಯಾಸ್ಪದ. ನಿಮ್ಗೊಂದು ಅಂಕದ ಒಂದು ಪ್ರಶ್ನೆ ಇದೆ, ಯಾವುದು ಹಾಸ್ಯಾಸ್ಪದ? ಮನುಷ್ಯನ ಗುಣಗಳನ್ನ ಗ್ರಹಗಳಿಗೆ ಆರೋಪಿಸುವುದು ಹಾಸ್ಯಾಸ್ಪದವಾದಂತಹ ತಮಾಷೆಯ ವಿಷಯ. ಅಷ್ಟೇ ಅಲ್ಲ, ಗ್ರಹಗಳು, ಸ್ಥಾನಗಳು, ಗ್ರಹಗಳ ಸ್ಥಾನಗಳು ಶುಭ ಅಶುಭ, ಸ್ನೇಹಪರ, ಶತ್ರುಗಳು, ಸೇಡಿನ ಭಾವನೆಯನ್ನು ಹೊಂದುವವು ಆಗುತ್ತವೆ ಎಂಬ ನಂಬಿಕೆ ಪ್ರಚಲಿತವಾಗಿದೆ. ನಮ್ಮ ಪ್ರಾಚೀನ ಜನಾಂಗದಲ್ಲಿ ತಪ್ಪಾಗಿ ಹೊರಟಾಗಿ ರೂಪುಗೊಂಡ ವಿಚಾರಗಳು ವಿಜ್ಞಾನ ಮತ್ತು ತಂತ್ರಜ್ಞಾನದ ಈ ಯುಗದಲ್ಲೂ ಹೆಚ್ಚಿನ ಪ್ರಭಾವವನ್ನು ಬೀರುತ್ತಿರುವುದು ದುರಾದೃಷ್ಟಕರ. ಅವತ್ತೇನೋ ಶಿಕ್ಷಣ ಇರಲಿಲ್ಲ, ಜನಗಳಿಗೆ ವಿದ್ಯಾಭ್ಯಾಸ ಇರಲಿಲ್ಲ, ಅವತ್ತು ನಮಗೆ ಹೇಳಿಕೊಡುವುದಕ್ಕೆ ವಿಜ್ಞಾನಿಗಳಿರಲಿಲ್ಲ, ವಿಜ್ಞಾನವು ಕೂಡ ಇಷ್ಟೊಂದು ಮುಂದುವರೆದಿರಲಿಲ್ಲ. ಅವತ್ತಿನ ಕಾಲದಲ್ಲಿ ಅವತ್ತಿನ ಜನ ಕೆಲವು ವಿಚಾರಗಳನ್ನು ತಪ್ಪಾಗಿ ಅರ್ಥ ಮಾಡಿಕೊಂಡಿರುವುದರಲ್ಲಿ ಖಂಡಿತ ತಪ್ಪಿಲ್ಲ. ಆದರೆ ಈ 21ನೆಯ ಶತಮಾನವನ್ನ ನಾವು ವೈಜ್ಞಾನಿಕ ಯುಗ ಅಂತ ಕರಿತೇವೆ, ತಂತ್ರಜ್ಞಾನದ ಯುಗ ಅಂತ ಕರಿತೇವೆ. ಈ ಯುಗದಲ್ಲಿಯೂ ಇಷ್ಟೊಂದು ನಾವು ವೈಚಾರಿಕವಾಗಿ, ಶೈಕ್ಷಣಿಕವಾಗಿ, ಬೌದ್ಧಿಕವಾಗಿ, ತಾಂತ್ರಿಕವಾಗಿ ಮುಂದುವರೆದಿರುವಂತಹ ಈ ಕಾಲದಲ್ಲೂ ಅದೆಷ್ಟೋ ಲಕ್ಷ ಕಿಲೋಮೀಟರ್ ದೂರದಲ್ಲಿರುವ ಗ್ರಹ ನನ್ನ ಮೇಲೆ ಪ್ರಭಾವ ಬೀರುತ್ತೆ ಅಂತ ಎದುರುಕೊಂಡು ನಾವು ಶನಿ ಪೂಜೆ ಮಾಡ್ತಾ ಕೊಡ್ತೀವಲ್ಲ, ಇದೇ ನಮ್ಮ ಬದುಕಿನ ಬಹುದೊಡ್ಡ ದುರಂತ. ಇವತ್ತಿಗೂ ಶನಿ ಕಾಟಕ್ಕೆ ಜ್ಯೋತಿಷ್ಯವನ್ನು ನಂಬುವವರೆಲ್ಲ ಹೆದರಿಕೊಳ್ತಾರೆ. ಏನಾದ್ರೂ ಯಾವ್ದಾದ್ರು ಜ್ಯೋತಿಷಿ ನೋಡಪ್ಪ ನಿನಗೆ ಶನಿ ಕಾಟ ಶುರುವಾಗಿದೆ ಅಂದ್ರೆ ಅವನಿಗೆ ಅವತ್ತು ರಾತ್ರಿ ಜ್ವರನೇ ಬರುತ್ತೆ. ಅಷ್ಟರ ಮಟ್ಟಿಗೆ ಶನಿ ಕಾಟಕ್ಕೆ ಹೆದರಿಕೊಳ್ತಾರೆ. ಅದಕ್ಕೆ ವಿಶೇಷವಾದಂತಹ ಪೂಜೆಗಳನ್ನು ಮಾಡಿಸ್ಲಿಕ್ಕೆ ಹೊರಡ್ತಾರೆ. ಆದರೆ ಆ ಪಾಪ, ಆ ಗ್ರಹ ಅಲ್ಲೆಲ್ಲೋ ದೂರದಲ್ಲಿ ತನ್ನ ಪಾಡಿಗೆ ತಾನು ತಿರುಗಿಕೊಂಡಿರುವಂತಹ ಗ್ರಹ. ಅದಕ್ಕೂ ಮನುಷ್ಯನಿಗೂ ಯಾವುದೇ ರೀತಿಯ ಸಂಬಂಧವಿಲ್ಲ. ಹೀಗೆ ಇಲ್ಲದಿದ್ದರೂ ಕೂಡ ಸಂಬಂಧವನ್ನು ಕಲ್ಪಿಸಿ ಮಾತನಾಡುತ್ತಿರುವುದರಲ್ಲಿ, ಇವತ್ತಿನ ಯುಗದಲ್ಲಿ ಅದನ್ನು ನಂಬುವುದರಲ್ಲಿ ಯಾವುದೇ ಅರ್ಥವಿಲ್ಲ ಅನ್ನುವುದನ್ನು ನಾವು ಗಮನಿಸಬೇಕು. ಜ್ಯೋತಿಷ್ಯದಲ್ಲಿ ಮತ್ತೊಂದು ಬಹಳ ಪ್ರಮುಖವಾಗಿ ಪ್ರಭಾವವನ್ನು ಉಂಟು ಮಾಡುವಂತಹ ವಿಷಯ ಅಂದ್ರೆ ಸಮಯ ಅಂತ. ಅದನ್ನೇ ರಾಹುಕಾಲ, ಗುಳಿಕ ಕಾಲ, ಯಮಗಂಟ ಕಾಲ ಅಂತ 3 ಕಾಲಗಳನ್ನ ನಿರ್ಧರಿಸ್ತೇವೆ. ನೋಡಿ, ಅವುಗಳ ಬಗ್ಗೆ ಎಷ್ಟು ಚಂದವಾಗಿ ಹೇಳ್ತಾರೆ. ಜ್ಯೋತಿಷ್ಯವು ರಾಹುಕಾಲ, ಗುಳಿಕ ಕಾಲ ಮತ್ತು ಯಮಗಂಟ ಕಾಲ ಈ 3 ಅಂಶಗಳನ್ನು ಅಡಿಪಾಯವಾಗಿ ಹೊಂದಿದೆ. ಜ್ಯೋತಿಷಿಗಳು ಸಾಮಾನ್ಯವಾಗಿ ಯಾರಾದರೂ ಅವರ ಬಳಿಗೆ ಹೋಗಿ ಏನಾದರೂ ಒಂದು ಶುಭ ಕಾರ್ಯವನ್ನು ಮಾಡಬೇಕು, ಆ ಶುಭ ಕಾರ್ಯಕ್ಕೆ ಒಂದು ಮುಹೂರ್ತವನ್ನು ಇಟ್ಕೊಡಿ ಅಂತ ಕೇಳಿದ್ರೆ ಅವರು ಮೊದಲಿಗೆ ನೋಡುವಂಥದ್ದು ರಾಹುಕಾಲ, ಗುಳಿಕ ಕಾಲ, ಯಮಗಂಟ ಕಾಲವನ್ನು. ಜ್ಯೋತಿಷಿಗಳು ಹೇಳುವಂಥದ್ದು ರಾಹುಕಾಲದಲ್ಲಿ, ಗುಳಿಕ ಕಾಲದಲ್ಲಿ, ಯಮಗಂಟ ಕಾಲದಲ್ಲಿ ಯಾವುದೇ ಶುಭ ಕಾರ್ಯಗಳನ್ನ ಮಾಡಬಾರದು. ಶುಭ ಕಾರ್ಯಗಳನ್ನು ಮಾಡಿದ್ರೆ ಏನಾಗುತ್ತೆ? ತೊಂದರೆ ಆಗುತ್ತೆ. ಜ್ಯೋತಿಷ್ಯವನ್ನ ನಂಬುವವರಲ್ಲಿ ಎಲ್ಲರೂ ಕೂಡ ರಾಹುಕಾಲದಲ್ಲಿ ಮದುವೆ ಮಾಡಲ್ಲ, ರಾಹುಕಾಲದಲ್ಲಿ ಪ್ರಯಾಣ ಪ್ರಾರಂಭಿಸಲ್ಲ, ರಾಹುಕಾಲದಲ್ಲಿ ನಾಮಕರಣ ಮಾಡಲ್ಲ, ರಾಹುಕಾಲದಲ್ಲಿ ಗೃಹ ಪ್ರವೇಶ ಮಾಡಲ್ಲ. ಯಾವುದೇ ಶುಭ ಕಾರ್ಯಗಳನ್ನ ರಾಹುಕಾಲ, ಗುಳಿಕ ಕಾಲಗಳಲ್ಲಿ ಅವರು ಮಾಡೋದೇ ಇಲ್ಲ. ಹಾಗಾದ್ರೆ ರಾಹುಕಾಲದಲ್ಲಿ ಏನಾದರೂ ಕಾರ್ಯಗಳನ್ನ ಮಾಡಿದ್ರೆ ನಿಜವಾಗಿಯೂ ಅಪಾಯ ಆಗುತ್ತಾ? ಮದುವೆಯನ್ನ ನಿಗದಿ ಮಾಡುವಂತಹ ಸಂದರ್ಭದಲ್ಲಿ ಜ್ಯೋತಿಷಿಗಳು ರಾಹುಕಾಲವಲ್ಲದ ಸಮಯವನ್ನೇ ಫಿಕ್ಸ್ ಮಾಡ್ತಾರೆ. ಹಾಗಾದ್ರೆ ರಾಹುಕಾಲದಲ್ಲಿ ಮದುವೆ ಮಾಡಿದ್ರೆ ಏನಾದ್ರು ತೊಂದರೆ ಆಗುತ್ತಾ?
ಯಾವ ತೊಂದರೆಯೂ ಆಗಲ್ಲ. ರಾಹು ಕಾಲದಲ್ಲಿ ತೊಂದರೆ ಆಗುವುದು ನಿಜವೇ ಆಗಿದ್ರೆ ಬೆಳಿಗ್ಗೆ 10 ಗಂಟೆಗೆ ನೀವು ಕಾಲೇಜಿಗೆ ಬರ್ತಿರಲ್ಲ, ಆ ಸಮಯದಲ್ಲಿ ರಾಹು ಕಾಲದ ಸಮಯ ಇರುತ್ತೆ. ಸಾಮಾನ್ಯವಾಗಿ ಬೆಳಗಿನ ಸಮಯವೇ ರಾಹು ಕಾಲ. ಸಾಮಾನ್ಯವಾಗಿ 9 ಗಂಟೆಗೆ ನಿಮಗೆ ಪರೀಕ್ಷೆ ಪ್ರಾರಂಭ ಆಗುತ್ತೆ ಅಂದ್ಕೊಟ್ರೆ 9:30ಯಿಂದ 10 ಕಾಲವರೆಗೆ ರಾಹು ಕಾಲ ಇರುತ್ತೆ. ರಾಹು ಕಾಲ ನಿಜವಾಗಿಯೂ ನಿಮಗೆ ತೊಂದರೆಯನ್ನೇ ಉಂಟು ಮಾಡುತ್ತೆ ಅನ್ನೋದಾಗಿದ್ರೆ ಆ 3/4 ಗಂಟೆ ರಾಹು ಕಾಲದ ಸಮಯದಲ್ಲಿ ನೀವು ಎಷ್ಟು ಯೋಚನೆ ಮಾಡಿದ್ರು ಕೂಡ ನಿಮಗೆ ಒಂದೇ ಒಂದು ಉತ್ತರ ಹೊಳೆಯಬಾರದು. ಯಾಕೆ ರಾಹು ಕಾಲ ತೊಂದರೆ ಕೊಡ್ತಾರೆ. ಆದ್ರೆ ಆ ಸಮಯದಲ್ಲೂ ಪರೀಕ್ಷೆ ಬರೆದಿದ್ದೀರಿ, ರಾಹು ಕಾಲದಲ್ಲಿ ಪ್ರಯಾಣ ಮಾಡಿದ್ದೀರಿ, ರಾಹು ಕಾಲದಲ್ಲಿ ಪಾಠ ಕೇಳಿದ್ದೀರಿ. ರಾಹು ಕಾಲ ತೊಂದರೆಯನ್ನು ಕೊಡುತ್ತೆ ಅನ್ನೋದೇ ನಿಜವಾಗಿದ್ರೆ ರಾಹು ಕಾಲದಲ್ಲಿ ನೀವು ಕೇಳುವಂತಹ ಪಾಠದ ಒಂದೇ ಒಂದು ಅಂಶಗಳು ತಲೆ ಹೋಗಬಾರ್ದಾಗಿತ್ತು. ಆದ್ರೆ ಅರ್ಥ ಮಾಡ್ಕೊಂಡಿದ್ದೀರಿ. ಹೀಗಿರುವಾಗ ರಾಹು ಕಾಲ ಕೆಟ್ಟದನ್ನ ಮಾಡುವುದಕ್ಕೆ ಹೇಗೆ ಸಾಧ್ಯ? ರಾಹು ಕಾಲ ಗುಳಿಕ ಕಾಲಗಳ ಸಮಯ ಬಿಟ್ಟು ಉಳಿದೆಲ್ಲ ಸಮಯವು ಒಳ್ಳೆಯದೇ ಆಗುತ್ತೆ ಅಂತ ಯಾವ ಆಧಾರದ ಮೇಲೆ ಹೇಳ್ತೀರಿ? ಅಂದರೆ ಬೇರೆ ಯಾವ ಸಮಯದಲ್ಲೂ ಆಕ್ಸಿಡೆಂಟ್ ಆಗಿಲ್ವಾ, ಅಪಘಾತ ಆಗಿಲ್ವಾ, ತೊಂದರೆ ಆಗಿಲ್ವಾ? ರಾಹು ಕಾಲವಲ್ಲದ ಸಮಯದಲ್ಲಿ ಮದುವೆಯಾದವರೆಲ್ಲ ಇವತ್ತು ಸುಖವಾಗಿದ್ದಾರ? ಮದುವೆ ಆದ 1 ವರ್ಷಕ್ಕೆ ಗಂಡನೋ ಹೆಂಡತಿನೋ ಸತ್ತೋಗಿರೋ ಉದಾಹರಣೆಗಳಿರ್ತಿಲ್ಲ. ಜ್ಯೋತಿಷಿಗಳೆಲ್ಲ ಅವ್ರಿಗೆ ಹೇಳಿದ್ದು ಒಂದೇ, ಇವರಿಬ್ಬರನ್ನ ಮದುವೆ ಮಾಡಿದ್ರೆ ಇವರಿಬ್ಬರು ಜಾತಕ ಬಹಳ ಚೆನ್ನಾಗಿ ಕೂಡುತ್ತೆ, ಮದುವೆ ಮಾಡಿದ್ರೆ ಇವ್ರು 100 ಕಾಲ ಚೆನ್ನಾಗಿ ಬದುಕ್ತಾರೆ ಅಂತ. ಮದುವೆ ಆಗಿ 1 ವರ್ಷಕ್ಕೆ ಸತ್ತೋಗ್ತಾಳೆ ಅಂತ ಏನಾದ್ರು ಜ್ಯೋತಿಷಿಗಳು ಹೇಳಿದ್ರೆ ನಿಜವಾಗ್ಲೂ ಕೂಡ ಅವರು ಮದುವೆ ಆಗ್ತಿರ್ಲಿಲ್ಲ. ಆದ್ರೆ ಮದುವೆ ಆದ ತಕ್ಷಣ ಸತ್ತೋಗಿರೋರು ಎಷ್ಟೋ ಜನ ಇದ್ದಾರೆ. ವಿವಾಹ ವಿಚ್ಛೇದನಗಳಾಗಿರುವಂತಹ ಉದಾಹರಣೆಗಳು ಸಾಕಷ್ಟಿದ್ದಾವೆ. ಗಂಡ ಹೆಂಡತಿ ಜುಟ್ಟು ಹಿಡ್ಕೊಂಡು ಹೊಡೆದಾಡಿರೋ ಉದಾಹರಣೆಗಳಿದ್ದಾವೆ. ಹಾಗಾದ್ರೆ ಅವ್ರಿಗೆ ಸಮಯ ಒಳ್ಳೇದು ಮಾಡಬೇಕಾಗಿತ್ತಲ್ಲ. ಅವರು ಕೂಡ ನಮ್ಗೆ ಅದನ್ನೇ ಹೇಳಿದ್ರಲ್ಲ, ಜಾತಕವನ್ನು ನೋಡಿ ಯಾಕಾಯ್ತು? ಜ್ಯೋತಿಷಿಗಳು ಹೇಳಿದಂತೆ, ಜಾತಕಗಳು ಹೇಳಿದಂತೆ, ಜ್ಯೋತಿಷ್ಯ ಹೇಳಿದಂತೆ ಯಾರ ಬದುಕು ನಿರ್ಧಾರವಾಗೋದಿಲ್ಲ. ಇದು ನಾವು ಮೊದಲಿಗೆ ಅರ್ಥ ಮಾಡ್ಕೊಳ್ಬೇಕಾದ. ದಿನದ 24 ಗಂಟೆಯೂ ಒಳ್ಳೆಯ ಸಮಯವೇ. ಯಾರಿಗೆ ಸಮಯವನ್ನ ಸರಿಯಾಗಿ ಬಳಸಿಕೊಳ್ಳುವವನಿಗೆ 24 ಗಂಟೆಯೂ ಸರಿಯಾದ ಸಮಯ. ಯಾರು ಸಮಯವನ್ನ ಸರಿಯಾಗಿ ಬಳಸಿಕೊಳ್ಳೋದಿಲ್ಲ ಅವನಿಗೆ 24 ಗಂಟೆಯೂ ಕೆಟ್ಟ ಸಮಯವೇ, ಕೆಟ್ಟ ಸಮಯ. ಹಾಗಾಗಿ ಸಮಯದಲ್ಲಿ ಕೆಟ್ಟದ್ದು ಒಳ್ಳೆಯದು ಅಂತ ಖಂಡಿತವಾಗಿಯೂ ಕೂಡ ಯಾವುದೂ ಇಲ್ಲ. ಎಷ್ಟೋ ನಾವು ರಾಹು ಕಾಲದಲ್ಲಿ ಓಡಾಡಿದ್ದೇವೆ, ರಾಹು ಕಾಲದಲ್ಲಿ ಪ್ರಯಾಣ ಮಾಡಿದ್ದೇವೆ, ರಾಹು ಕಾಲದಲ್ಲಿ ಏನೇನೋ ಮಾಡಿದ್ದೇವೆ. ಹಾಗೆಲ್ಲ ನಮಗೆ ಅಪಾಯ ಆಗಬೇಕಾಗಿತ್ತು. ಆದರೆ ಅಪಾಯವಾಗದ ಎಷ್ಟೋ ಉದಾಹರಣೆಗಳು ಕೂಡ ನಮ್ಮ ಕಣ್ಮುಂದೆ ಇದ್ದಾವೆ. ಹಾಗಾಗಿ ರಾಹು ಕೇತುಗಳು ಅಸ್ತಿತ್ವದಲ್ಲಿಯೇ ಇಲ್ಲದಿರುವಾಗ ರಾಹು ಕಾಲ ಗುಳಿಕ ಕಾಲಗಳಿಗೆ ಸಹಜವಾಗಿಯೇ ಯಾವ ಅರ್ಥವೂ ಇರುವುದಿಲ್ಲ. ಆಕಾಶದಲ್ಲಿ ರಾಹು ಅನ್ನುವ ಗ್ರಹವೂ ಇಲ್ಲ, ಕೇತು ಅನ್ನೋ ಗ್ರಹವೂ ಇಲ್ಲ. ಹೀಗಿರುವಾಗ ರಾಹು ಕಾಲಕ್ಕೆ ಗುಳಿಕ ಕಾಲಕ್ಕೆ ಏನು ಅರ್ಥ ಇದೆ? ಯಾವ ಅರ್ಥವೂ ಇಲ್ಲ. ರಾಹು ಕಾಲದಲ್ಲಿ ಜ್ಯೋತಿಷ್ಯದ ಪ್ರಕಾರ ರಾಹು ಕಾಲದಲ್ಲಿ ಪ್ರಯಾಣ, ಮದುವೆ, ಧಾರ್ಮಿಕ ಕಾರ್ಯ, ಈ ಬಗೆಯ ಶುಭ ಕಾರ್ಯಗಳನ್ನು ನಡೆಸಬಾರದು. ಈ ನಂಬಿಕೆ ನಿಜವಾದ ಪಕ್ಷದಲ್ಲಿ ರಾಹು ಕಾಲದಲ್ಲಿ ಹೊರಟ ವಿಮಾನಗಳು, ರೈಲುಗಳು, ಬಸ್ಸುಗಳು ಅಪಘಾತಕ್ಕೆ ಒಳಗಾಗಬೇಕಿತ್ತು. ರಾಹು ಕಾಲ ಕೆಟ್ಟದ್ದನ್ನೇ ಮಾಡುತ್ತೆ ಎನ್ನುವುದೇ ನಿಜವಾಗಿದ್ರೆ ಆ ಸಮಯದಲ್ಲಿ ಹೊರಟಂತಹ ವಿಮಾನಗಳು, ಬಸ್ಸುಗಳು ಅಪಘಾತಕ್ಕೆ ಒಳಗಾಗಬೇಕಾಗಿತ್ತು. ನ್ಯೂಯಾರ್ಕ್, ಶಿಕಾಗೋ, ಲಂಡನ್ ಅಂತಹ ವಿಮಾನ ನಿಲ್ದಾಣಗಳಲ್ಲಿ ಯಾವಾಗಲೂ ವಿಮಾನಗಳು ಬಂದು ಹೋಗುತ್ತಿರುತ್ತವೆ. ಅವುಗಳು ರಾಹು ಕಾಲವನ್ನು ತಪ್ಪಿಸಲು ಕಾಯುವುದಿಲ್ಲ. ರೈಲು ಹೊರಡಲು ಜ್ಯೋತಿಷ್ಯದ ಅನುಮತಿಯನ್ನ ಯಾರೂ ಕೇಳೋದಿಲ್ಲ. ಜಗತ್ತಿನಲ್ಲಿ ಎಲ್ಲಾ ವಿಮಾನಗಳು, ಎಲ್ಲಾ ರೈಲುಗಳು, ಎಲ್ಲಾ ವಾಹನಗಳು ತಮ್ಮ ಪಾಡಿಗೆ ತಾವು ಸಂಚಾರವನ್ನು ಮಾಡಿಕೊಳ್ತಾರೆ. ಯಾರೂ ಕೂಡ
ಜ್ಯೋತಿಷ್ಯವನ್ನಾಗಲಿ ಜ್ಯೋತಿಷಿಗಳನ್ನಾಗಲಿ ಕೇಳೋ ಪ್ರಯತ್ನ ಮಾಡೋದಿಲ್ಲ. ಹಾಗಾಗಿ ಈ ರಾಹುಕಾಲ ಗುಳಿಕ ಕಾಲ ಅನ್ನುವಂತಹ ಈ ಕಾಲಗಳಿಗೆ ಯಾವುದೇ ಅರ್ಥವಿಲ್ಲ ಅನ್ನುವುದನ್ನ ನಾವು ಮೊದಲಿಗೆ ಮನಗಾಣಬೇಕು. ಇಷ್ಟಕ್ಕೆ ನಿಲ್ಲಿಸ್ಕೊಳ್ಳೋಣ.